ನಮಸ್ಕಾರ. 10th ಸಮೇಟಿವ್ ಅಸೆಸ್ಮೆಂಟ್ 1 2025-26 ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಟೋಟಲ್ ಟೈಮ್ 3 hours, ಮಾರ್ಕ್ಸ್ 80 ಮಾರ್ಕ್ಸ್. ಇಲ್ಲಿ ನೋಡ್ರಿ, ಮೊದಲೇ ಪ್ರಶ್ನೆ ಮೇನ್ ಕ್ವಶನ್ ಏನೈತಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದಾವು, 4 ಮಾರ್ಕ್ಸ್ಗಳದಾವು. ಮೊದಲೇ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ರಾಕೆಟ್ ಕ್ಯಾರಿ ಸ್ಯಾಟಲೈಟ್ಸ್ ಆ್ಯಂಡ್ ಪೀಪಲ್ ಇನ್ ಟು ದ ಸ್ಪೇಸ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ, don't they. Read the given conversation and choose the language function for the underlined sentence ಅಂದರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡ್ರಿ. ಇದೇ ರೀತಿ ಇರ್ತದೆ ಕ್ವಶನ್ ಪೇಪರ, ಏನೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೇ ಪ್ಯಾಟ್ರನ್ದಾಗ ಕ್ವಶನ್ಗಳನ್ನ ಕೇಳಿರ್ತಾರು. ಮೊದಲೇ ಮೇನ್ ಕ್ವಶನ್ದಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದಾವು ನೋಡ್ರಿ. ಅವುಗಳಿಗೆ ಸರಿಯಾಗಿ ಉತ್ತರಗಳನ್ನು ಕೂಡ ಬಿಡಿಸ್ಕೊಡ್ಲಾಗಿದೆ. ಸರಿಯಾಗಿ ಅಭ್ಯಾಸ ಮಾಡಿರಿ, ಹೆಚ್ಚಿನ ಅಂಕಗಳನ್ನು ಗಳಿಸ್ರಿ. ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ ಸೆಂಟೆನ್ಸ್ ಆಟ್ ಎ ಸೆಂಟೆನ್ಸ್ ಅಂತ ಹೇಳಿ ಕೇಳ್ಯಾರು. ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನೈತಿ? ಸಮ್ ಬುಕ್ಸ್ ಹ್ಯಾವ್ ಬಿನ್ ಬಾಟ್ ಬೈ ಮೀ. ಮೇನ್ ಕ್ವಶನ್ ನೋಡ್ರಿ, ಟು ಡೂ ಆ್ಯಸ್ ದ ಡೈರೆಕ್ಟೆಡ್. ಟೋಟಲ್ 12 ಕ್ವಶನ್ ಅದಾವು, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್. ಪಾಸ್ಟ್ ಫುಡ್ ಕಾಲಮ್ ಎ ಒಳಗಡೆ ಪಾಸ್ಟ್ ಐತಿ, ಬಿ ಒಳಗಡೆ ಸೆಲೆಕ್ಟ್ ಮಾಡಬೇಕು. ಟೇಬಲ್, ಫುಡ್, ವಾಟರ್, ಬ್ರೇಕ್ಫಾಸ್ಟ್ ಅಂತಂದರು. ಅದರೊಳಗಡೆ ಯಾವುದಾಗ್ತದೆ ಪಾಸ್ಟಿಗೆ ಸರಿಯಾಗಿ ಹೊಂದುವಂಥದ್ದು ಪಾಸ್ಟ್ ಫುಡ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಅ 2 ಸಿಲೆಬಲ್ ಅಂತ ಹೇಳಿ ಕೇಳ್ಯಾರು. ಕಂಬೈನ್ ಅನ್ನೋದು 2 ಸಿಲೆಬಲನ್ನು ಹೊಂದಿರುವಂಥದ್ದಾಗಿದೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂದರು. ದ ಆರ್ಟ್ ಆಫ್ ಎಜುಕೇಷನ್ ಈಸ್ ಟು ಎಜುಕೇಟ್ ದ ಹಾರ್ಟ್ ಅಂತ ಹೇಳಿ ಹೇಳಾಗ್ತದೆ. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಎಜುಕೇಷನ್. ಪ್ರಶ್ನೆ 8, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂದರು. ಕೇಸವ್ ಈಸ್ ಲರ್ನಿಂಗ್ ಟು ಪ್ಲೇ ದ ಗಿಟಾರ್. ಇಲ್ಲಿ ಯೂಸ್ ಮಾಡುವಂಥ ಆರ್ಟಿಕಲ್ ಯಾವುದಂದ್ರೆ ದ ಅನ್ನೋದು ಆರ್ಟಿಕಲನ್ನು ಉಪಯೋಗಿಸ್ತಾರು. ಎಲ್ಲ ಈ ರೀತಿ ಒಂದು ಪ್ರಶ್ನೆ ಬಂದೇ ಬರ್ತೈತಿ. ಅದೇ ರೀತಿ ಯಾಕಂದ್ರೆ ಇದು ಒಂದು ಮಾಡೆಲ್ ಇದೆ, ಅದಕ್ಕಾಗಿ ಸರಿಯಾಗಿ ಓದ್ರಿ. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಅಂಡರ್ ದ ವಾಟ್ ಈಸ್ ದಟ್ ಅಂಡರ್ಲೈನ್ಡ್ ವರ್ಡ್ ಅಂದರು. ವಿ ಶುಡ್ ಯೂಸ್ ಎಕೋ ಫ್ರೆಂಡ್ಲಿ ಥಿಂಗ್ಸ್ ಅಂದರು. ಇಲ್ಲಿ ಎಕೋ ಫ್ರೆಂಡ್ಲಿ ಅನ್ನೋದು ಏನಾಗ್ತೈತಿ ಅಂದ್ರೆ ಇದು ಅಡ್ಜೆಕ್ಟಿವ್ ಆಗ್ತೈತಿ. ಇನ್ನು ಪ್ರಶ್ನೆ 10 ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಅಂತಾರೆ. D.R. ಬೇಂದ್ರೆ ಅಂದ್ರೆ ದರಾ ಬೇಂದ್ರೆ ವಾಸ್ ದ ಪೊಯೆಟ್ ರೋಟ್ ದ ಡ್ಯಾಶ್ ಅಂಬಿಕಾ ತನಯ ದತ್ತ. ಇಲ್ಲಿ ಏನಾಗ್ತೈತಿ ಅಂದ್ರೆ ಸೂಟಬಲ್ ಲಿಂಕ್ ಏನಾಗ್ತೈತಿ ಅಂದ್ರೆ D.R. ಬೇಂದ್ರೆ ವಾಸ್ ದ ಪೊಯೆಟ್ ಹೂ ರೋಟ್ ದ ಹೂ ಅಂಬಿಕಾ ತನಯ ದತ್ತ. ಲೆವೆಂತ್ ನೋಡ್ರಿ, KRS ಡ್ಯಾಮ್ ಹ್ಯಾಸ್ ಬಿನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದ ಕಾವೇರಿ ರಿವರ್ ಕಾವೇರಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ ಅಂದರು. ಎನ್ಸಿಕ್ಲೋಪೀಡಿಯಾ ಗಿವ್ಸ್ ಅಸ್ ಬೇಸಿಕ್ ಇನ್ಫಾರ್ಮೇಶನ್ ಆನ್ ಎವ್ರಿ ಸಬ್ಜೆಕ್ಟ್. ಯೂಸ್ ವರ್ಡ್ ಸ್ಮೈಲ್ ಆಸ್ ವರ್ಬ್ ಸೆಂಟೆನ್ಸ್ ಅಂದರು. ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಮೀನಿಂಗ್ಫುಲ್ ಸೆಂಟೆನ್ಸ್. ಚೇಂಜ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ ಅಂದರು. ಮುಂಬೈ ಈಸ್ ಬಿಗ್ಗರ್ ದೆನ್ ಎನಿ ಅದರ್ ಸಿಟಿ ಇನ್ ಇಂಡಿಯಾ. ಇದನ್ನು ಸೂಪರ್ಲೇಟಿವ್ ಆಗಿ ಮಾಡಿದಾಗ ಮುಂಬೈ ಈಸ್ ದ ಬಿಗ್ಗೆಸ್ಟ್ ಸಿಟಿ ಇನ್ ಇಂಡಿಯಾ. ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಅ ಆನ್ಸರ್ ಅಂದರು. ಲತಾ ಮಂಗೇಶ್ಕರ್ ಸಿಂಗ್ಸ್ ಮೆಲೋಡಿಯಸ್ಲಿ. ಈ ಮೆಲೋಡಿಯಸ್ಲಿ ಅನ್ನೋದ್ರ ಕೆಳಗಡೆ ಅಂಡರ್ಲೈನ್ ಮಾಡ್ಯಾರು. ಇದನ್ನು ಕ್ವಶನ್ ಮಾಡಿದಾಗ ಹೆಂಗೆ, ಹೌ ಡಸ್ ಲತಾ ಮಂಗೇಶ್ಕರ್ ಸಿಂಗ್ ಅನ್ನೋದಾಗ್ತದೆ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂದರು. ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ವೆನ್ ಹಿ ಹ್ಯಾಡ್ ಬಾಟ್ ಇಟ್. ಅರ್ಜುನನ ಒಂದು ಬೈಕ್ ತೊಗೊಂಡಿರ್ತಾನೆ, ಅದ್ರ ಕುರಿತೈತಿ. ಇನ್ ಮೇನ್ ಕ್ವಶನ್ ನೋಡ್ರಿ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟಿಂಗ್ ಇನ್ ದ ಆನ್ಸರ್ ಅಂದರು. ಎಸ್, ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ನೋಡ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೈತಿ, ಹಿ ಲಾಸ್ಟ್ ಬ್ಯಾಲೆನ್ಸ್ ಐತಿ. ಏನೈತಿ, ಪ್ರತೀಕ್ ಮೂವ್ ಟು ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್ ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್ ಅಂದರು. ಇಲ್ಲಿ ಏನಾಗಬೇಕಾಯ್ತು, ಎಲೆ ಎಷ್ಟೇ ಆಗೋ ಬದಲಿ ಹಿ ಲಾಸ್ಟ್ ಬ್ಯಾಲೆನ್ಸ್ ಆಗಬೇಕಾಯ್ತದ. ಸ್ಪೆಲ್ಲಿಂಗ್ ಮಿಸ್ಟೇಕ್. ಅದೇ ರೀತಿ ಇಲ್ಲಿ ಯೂಸ್ ಆಗುವಂಥ ಕಂಜೆಕ್ಷನ್ ಯಾವುದು ಯೂಸ್ ಆಗ್ತಿತ್ತು ಅಂದ್ರೆ ಆ್ಯಂಡ್ ಅನ್ನೋ ಒಂದು ಕಂಜೆಕ್ಷನ್ ಉಪಯೋಗ ಆಗ್ತಿತ್ತು. ಮೇನ್ ಕ್ವಶನ್ 4 ನೋಡ್ರಿ, 2-3 ವಾಕ್ಯದಾಗ ಉತ್ತರಿಸಬೇಕು. 2-3 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸ್ ಈಚ್. ಟೋಟಲ್ 7 ಕ್ವಶನ್ಸ್ ಅದಾವು. ಈಚ್ ಕ್ವಶನ್ ಕ್ಯಾರಿ 2 marks. 7 into 2 is equal to 14 marks. How was Swami honored by his
ಬೈ ಕ್ಲಾಸ್ಮೇಟ್ ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂದರು. ಈಗ ಸರಿಯಾಗಿರುವಂಥ ಆನ್ಸರ್ ಕೂಡ ಕೊಡಲಾಗಿದೆ. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದ ಲಾ ಮಿನಿಸ್ಟರ್? ಅಂಬೇಡ್ಕರ್ ಅವರನ್ನು ಕಾನೂನು ಮಂತ್ರಿಯಾಗಿ ನೆಹರು ಅವರು ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೇಳಿದ್ದಾರೆ. ಕ್ವಶನ್ ನಂಬರ್ 20 ನೋಡ್ರಿ. ಹೌ ಕ್ಯಾನ್ ಯು ಸೇ ದ್ಯಾಟ್ ಬಾಲೇಶ್ವರ್ ಹ್ಯಾಡ್ ಗುಡ್ ಮೆಮರಿ? ಇದಕ್ಕೂ ಕೂಡ ಆನ್ಸರ್ ಕೊಡಲಾಗಿದೆ. ಕ್ವಶನ್ ನಂಬರ್ 21. 22 ವಾಟ್ ಆಕ್ಟಿವಿಟೀಸ್ ಡೂ ಮೆನ್ ಡೂ ಆನ್ ದ ಲ್ಯಾಂಡ್ ಅಂತ ಹೇಳಿ ಕೇಳ್ಯಾರು. ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೈ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಹೇಳಿ ಕೇಳ್ತಾರೆ. ಇದೇ ರೀತಿ ಹಿಂಗೆ ಇರ್ತದೆ ಕ್ವಶನ್ ಪೇಪರ್ ಪ್ಯಾಟರ್ನ. ಸರಿಯಾಗಿ ಓದ್ರಿ. ಮತ್ತು ಇದೇ ರೀತಿನ ಇರ್ತೈತಿ ಆ್ಯಸ್ ಪರ್ ನೀಲನಕ್ಷೆ ಬ್ಲೂ ಪ್ರಿಂಟ್ದಿಂದನೇ ಇದನ್ನ ಈ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ರೆಡಿ ಮಾಡಲಾಗೈತಿ. ಟೋಟಲ್ 80 ಮಾರ್ಕ್ಸ್ಗೆ ಜಾಸ್ತಿ ಏನಿದೆ ಗ್ರಾಮರ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ರಿ. ವಾಟ್ ಕ್ಯಾನ್ ಬಿ ಲರ್ನ್ ಫ್ರಮ್ ದ ಡೋಮಾಸ್ ಲೈಫ್ ಅಂತ ಹೇಳಿ ಕೇಳೋರು. ಮೇನ್ ಕ್ವಶನ್ 5 ನೋಡ್ರಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚ್ ಅಂದರು. ಈಚ್ ಕ್ವಶನ್ ಕ್ಯಾರಿ ಟೋಟಲ್ 3 ಕ್ವಶನ್ಸ್ ಅಂತಂದ್ರೆ 6 ಮಾರ್ಕ್. 2 ಕ್ವಶನ್ಸ್ ಅದಾವು 3 ಮಾರ್ಕ್ ಕ್ಯಾರಿ ಅಂದ್ರೆ 6 ಮಾರ್ಕ್ಸ್ ಆಗ್ತೈತಿ. ಹೌ ಡೂ ಯು ಸೇ ದ್ಯಾಟ್ ಬಾಲೇಶ್ವರ್ ವಾಸ್ ಕೈಂಡ್ ಎನಫ್ ಟು ಸೇವ್ ರೋಮಾಸ್ ಲೈಫ್ ಅಂತ ಹೇಳಿ ಕೇಳೋರು. ಇದಕ್ಕೆ ಆನ್ಸರ್ ಕೂಡ ಹೇಳಲಾಗಿದೆ. ಕ್ವಶನ್ ನಂಬರ್ 26. ಹೌ ಡಸ್ ದ ಮದರ್ ಅರ್ತ್ ಶೋ ಹರ್ ಪೇಷನ್ಸ್ ಇನ್ ಈಚ್ ಸಿಚುವೇಶನ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಅನ್ನೋ ಪೋಯಮ್ದಿಂದ ಈ ವಾಕ್ಯವನ್ನು ನೀವು ನಿರೂಪಿಸಬೇಕಾಗ್ತತಿ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ಡಿ. ಇನ್ ದಿಸ್ ಪೋಯಮ್ ದ ಪೋಯೆಟ್ ಡಿಪಿಕ್ಟ್ಸ್ ದ ಮದರ್ ಅರ್ತ್ ಆಸ್ ದ ಸ್ಪೀಕರ್ ಅಂತ ಹೇಳ್ತಾರೋ. ನೋಡ್ರಿ, ಎಲ್ಲ ಸರಿಯಾಗಿ ಓದ್ರಿ. ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂದರು. ಇಲ್ಲಿ 3 ಕ್ವಶನ್ ಅದಾವು. 4 ಮಾರ್ಕ್ಸ್ಗೆ ಒಂದೊಂದು ಕ್ವಶನ್ ಆದ್ರೆ 4 into 3 12 ಮಾರ್ಕ್ಸ್ ಆತವು. ಈ ಸಂದರ್ಭದೊಡನೆ ಉತ್ತರಿಸಿರಿ ಅಂತ ಹೇಳಿ ಕನ್ನಡದ ಹೆಂಗೆ ಕೇಳ್ತಾರಲ್ಲ ಆ ರೀತಿ ಇವು ಇಂಗ್ಲೀಷ್ನಲ್ಲಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್ ಅಂತಂದರು. ಇದನ್ನು ಯಾರು ಹೇಳ್ತಾರೋ? ಹೂ ಡಸ್ ಐ ರೆಫರ್? ಐ ಅಂದರೆ ಇಲ್ಲಿ ಯಾರು? ಸ್ವಾಮೀಸ್ ಫಾದರ್. ಹೂ ಆರ್ ಸ್ಟಡಿಂಗ್ ಇನ್ ದ ಸೆಕೆಂಡ್ ಫಾರ್ಮ್ ಅಂದರು? ಸ್ವಾಮಿ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳ್ತಾರಂತ ಕೇಳ್ಯಾರು. ನೋಡ್ರಿ, ಎಲ್ಲಕ್ಕೂ ಆನ್ಸರನ್ನು ಪ್ರತಿ ಕ್ವಶನ್ಗೂ ಕೂಡ ತನ್ನದೇ ಆದ ಆನ್ಸರನ್ನು ಕೊಟ್ಟಿದ್ದೀವಿ. I knew they were good people but I don't know sell the trees in the orchard ಅಂದರು. Who were the good people ಅಂದರೆ ಇಲ್ಲಿ ಅಮೇರಿಕನ್ಸ್ ಅಂತೇಳಿ ಮೆನ್ಷನ್ ಮಾಡ್ಲತ್ತಿ. ಕ್ವಶನ್ ನಂಬರ್ 30 ನೋಡ್ರಿ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಇದನ್ನು ವಿ ಕೆ ಗೋಕಾಕರ್ ಅವರು ಬರೆದಿರುವಂಥ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ನೋಡ್ರಿ, ಹೂ ಡಸ್ ಐ ರೆಫರ್ ಟು ಅಂತಾರೆ. ಐ ರೆಫರ್ ಟು ಅಂದ್ರೆ ಪೊಯೆಟ್. ಹೂ ಈಸ್ ದ ಮದರ್ ಹಿಯರ್ ಅಂದ್ರೆ ಮದರ್ ಇಂಡಿಯಾ. ವಾಟ್ ಟೈಪ್ ಆಫ್ ಸಾಂಗ್ ಡಸ್ ದ ಪೊಯೆಟ್ ವಿಶ್ ಟು ಸಿಂಗ್? ಯಾವ ರೀತಿ ಹಾಡವನ್ನು ಹಾಡಲಿಕ್ಕೆ ಕವಿ ಬಯಸ್ತಾನೆ ಅಂತ ಹೇಳಿದ್ರೆ ದ ಪೊಯೆಟ್ ವಿಶ್ ಟು ಸಿಂಗ್ ಪ್ರೈಸಿಂಗ್ ಸಾಂಗ್ ಆಫ್ ಮದರ್ ಇಂಡಿಯಾ ಅಂತ ಹೇಳ್ತಾನೆ. ಮೇನ್ ಕ್ವಶನ್ ನೋಡ್ರಿ. ಗಿವನ್ ಬಿಲೋ ದ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂದರು. ಇಲ್ಲಿ ಇಂಥದ್ದು ಒಂದು ಕ್ವಶನ್ 100% ಬಂದೇ ಬರ್ತೈತಿ. ಇದೇ ರೀತಿ ಇರ್ತೈತಿ. ಸ್ವಲ್ಪ ಸರಿಯಾಗಿ ಇದನ್ನು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಕ್ವಶನ್ ಆನ್ಸರ್ ಮಾಡ್ಬೋದು. ಕ್ವಶನ್ ನಂಬರ್ 31 ನೋಡ್ರಿ. ನೇಮ್ ಮಿಸ್ಟರ್ ಸಂಕೇತ್ ಕೆ ಅಂತ ಹೇಳಿದರು. ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಕೊಟ್ಟರು. ಕ್ವಾಲಿಫಿಕೇಶನ್ ಏನು ಕೊಟ್ಟರು, ಪ್ರೊಫೆಷನ್, ಒಂದು ರಿಪೋರ್ಟ್ ರೈಟಿಂಗ್ ಬರಿಬೇಕಿದ್ರ ಕುರಿತು ನೀವು. ಅವ್ನ ಫ್ಯಾಮಿಲಿ, ಹಾಬೀಸ್ ಇವೆಲ್ಲ ಕೊಟ್ಟರು. ರೀಸನ್ ಅವ್ರ ಪಾಪ್ಯುಲಾರಿಟಿ ಯಾಕಾದ್ರೆ ಅನ್ನೋದ್ರನ್ನು ಕೂಡ ಕೊಟ್ಟರು. ಇಲ್ಲಿ ನೋಡ್ರಿ, ಇದಕ್ಕೆ ಆನ್ಸರ್ ಏನು? ದಿಸ್ ಈಸ್ ಮಿಸ್ಟರ್ ಸಂಕೇತ್ ಕೆ ಪ್ರೊಫೈಲ್. ಹಿ ವಾಸ್ ಬಾರ್ನ್ ಆನ್ ದ 20th March 1976 in Belagavi. He studied MSc B.Ed. He is working as a professor at a private college. He had wife and one son. His hobbies are writing, painting and gardening. ಇವೆಲ್ಲ ಬರೀಬೇಕಾಗ್ತೈತಿ. ಮೇನ್ ಕ್ವಶನ್ ನಂಬರ್ 8 ನೋಡ್ರಿ. ಡೆವಲಪ್ ದ
ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂದರು. ಒಂದು ಸ್ಟೋರಿ ಕ್ಲೂಸ್ ಕೊಟ್ಟಾರ, ಆ ಕ್ಲೂಸನ್ನು ಉಪಯೋಗಿಸ್ಕೊಂಡು ನೀವು ಏನು ಮಾಡಬೇಕು, ಒಂದು ಸ್ಟೋರಿಯನ್ನು ತಯಾರು ಮಾಡಬೇಕು. ಇಲ್ಲಿ ನೋಡ್ರಿ, ಆ ಪುವರ್ ವುಡ್ ಕಟ್ಟರ್, ಒಬ್ಬ ಕಟ್ಟಿಗೆ ಕಡಿಯುವಂಥವ ಇದ್ದ, ಭಾಳ ಬಡತನದಲ್ಲಿರುವಂಥ ಒಬ್ಬ ಕಟ್ಟಿಗೆ ಕಡಿಯುವವನಿದ್ದ. ಕಟ್ಟಿಂಗ್ ವುಡ್ ಇರ್ತಿ, ಅಲ್ಲಿ ಟ್ರೀ ಆನೆ ರಿವರ್ ಎಲ್ಲಿ ಗಿಡಗಳಿರ್ತಾವ ಅಂದ್ರೆ ನದಿ ದಂಡೆಯಲ್ಲಿರ್ತಾವೆ. ಅವನಂತ ಒಂದು ಕೊಡ್ಲಿ ಇರ್ತೈತಿ, ಅದು ನದಿ ಒಳಗಡೆ ಬೀಳ್ತೈತಿ. ಆಮೇಲೆ ದೇವತೆ ಏನಾತಳು, ದೇವತೆ ನೀರಿನಿಂದ ಬರ್ತಾಳು. ಆಮೇಲೆ ಗೋಲ್ಡನ್ ಬಂಗಾರದ ಕೊಡ್ಲಿ ಕೊಡ್ತಾನೋ, ಅವಾಗ ವಲ್ಲತಾನು. ಆಮೇಲೆ ಅದೇ ರೀತಿ ಬೆಳ್ಳಿ ಕೊಡ್ಲಿ ಏನು ಕೊಟ್ಟಾಗ ಕೂಡ ಅವ ರೆಫ್ಯೂಸ್ ಮಾಡ್ತಾನು. ವುಡನ್ ಆ್ಯಕ್ಸ್ ಕೊಟ್ಟಾಗ ಅದನ್ನ ಹ್ಯಾಪಿಲಿ ಅಕ್ಸೆಪ್ಟ್ ಮಾಡ್ತಾನು. ಅವಾಗ ಗಾಡೆಸ್ ಏನು ಮಾಡ್ತಾಳಂದ್ರೆ ಗೇವ್ ಗೋಲ್ಡನ್ ಸಿಲ್ವರ್ ಆಕ್ಸೆಸ್ ಬ್ಲೆಸ್ಸಿಂಗ್ ಮಾರಲ್ ಅಂತ ಅದನ್ನು. ಅಂದ್ರೆ ಈಗ ಈಗಾಗಲೇ ಇಂಥ ಕಥೆಗಳನ್ನ ಕೇಳಿರ್ತೀರಿ. ಆಮೇಲೆ ಇದರಿಂದ ಕಥೆಯಿಂದ ನಮಗೆ ಏನು ನೀತಿ ತಿಳಿದು ಬರ್ತೈತಿ ಅಂದ್ರೆ ಹಾನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್ ಅಂತೇಳಿ ತಿಳಿದು ಬರ್ತೈತಿ. ಕ್ವಶನ್ ನಂಬರ್ 9 ನೋಡ್ರಿ, ಮೇನ್ ಕ್ವಶನ್ 9, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲೊಂದು ಪಿಕ್ಚರ್ ಕೊಟ್ಟೈತಿ, ಅದಕ್ಕೆ ಸರಿಯಾಗಿರುವಂಥದ್ದು ನೋಡ್ರಿ. ಇಲ್ಲಿ ಕಂಪ್ಯೂಟರ್ ಮುಂದೆ ಕೂತಾರ ಒಂದಿಬ್ರು. ಓಕೆ, ರೈಟ್ ಎ ಡೆಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಒಳಗಡೆ ಬರ್ರಿ ಅಂತಂದರು. The picture shows modern technology world. The boy and girl are sitting in front of the computer and learn so many things. We can see satellite and internet and a lower. Satellites are used for many purposes like weather forecasting, communication, astronomy, etc. Internet is a network system that connects computers worldwide. Andar ಇಲ್ಲಿ ನೋಡ್ರಿ, ಕಮ್ಯುನಿಕೇಶನ್ ಈಸ್ ಈಸಿ ವಿತ್ ದಿಸ್ ಪೀಪಲ್ ಗೆಟ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಇನ್ ದಿಸ್ ಫ್ಯೂ ಸೆಕೆಂಡ್ಸ್ ಅಂತಾರು. ಇವತ್ತು ಹೆಂಗೈತೆ ಅಂದ್ರೆ ಟೆಕ್ನಾಲಜಿ ವಿಲ್ ಮೇಡ್ ವರ್ಲ್ಡ್ ಈಸ್ ಇನ್ ಒನ್ ಹ್ಯಾಂಡ್ ಅಂದಂಗೆ ಆಗಿಬಿಟ್ಟೈತಿ. ಅಷ್ಟಂದ್ರೆ ದ ಪಿಕ್ಚರ್ ವರ್ತ್ಸ್ 1000 ವರ್ಡ್ಸ್. ಒಂದು ಪಿಕ್ಚರ್ ಇದ್ದದ್ದು 1000 ಶಬ್ದಗಳನ್ನ ವರ್ಣನೆ ಮಾಡ್ತೈತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಮೇನ್ ಕ್ವಶನ್ 10 ನೋಡ್ರಿ. ಇಲ್ಲಿ ಕವಿತೆಗಳನ್ನ ಪೋಯಮ್ ಕೊಟ್ಟಾರ. ಒಂದು ಪೋಯಮ್ಗೆ 4 ಮಾರ್ಕ್ಸ್ ಐತಿ. 2 ಪೋಯಮ್ ಕೊಟ್ಟರು. ಇದ್ರೊಳಗಡೆ ಒಂದನ್ನು ನಿಮ್ಗೆ ಯಾವ್ದು ಬರ್ತೈತಿ ಅದನ್ನ ಆಯ್ಕೆ ಮಾಡಿ ಬರಿಬೇಕು. ಹಿಂಗೆ ಇರ್ತದೆ ಕ್ವಶನ್ ಪೇಪರ್, ದೇರ್ ಇಸ್ ನೋ ಡೌಟ್. ಮೇನ್ ಕ್ವಶನ್ ನಂಬರ್ 11 ನೋಡ್ರಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಬಿಲೋ ಅಂದ್ರೆ ಇದೊಂದು ಪ್ಯಾಸೇಜ್ ಕೊಟ್ಟರು, ಓದ್ರಿ ಸರಿಯಾಗಿ ಓದಿ. ಇದ್ರ ಕೆಳಗಡೆ ಕ್ವಶನ್ ಓದವು, ಆ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡ್ರಿ. ಈ ಕ್ವಶನ್ಗೆ ನಾವು ಕೂಡ ಆನ್ಸರ್ ಬರ್ದಿದ್ದೀವಿ. ಇದೇ ರೀತಿ ಇರ್ತೈತಿ. ನೀವು ಫುಲ್ ಮಾರ್ಕ್ಸ್ ತೆಗಿಬೋದು, ಔಟ್ ಆಫ್ 80 ಕೂಡ ನೀವು ತೊಗೊಳ್ಬೋದು. ಮೇನ್ ಕ್ವಶನ್ 12 ನೋಡ್ರಿ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ಅಂದಾರ. ಒಂದು ಕ್ವಶನ್ ಐತಿ, 4 ಮಾರ್ಕ್ಸ್ ಅದಾವು. ಗ್ರ್ಯಾಂಡ್ ಅಮ್ಮ ಕ್ಲೈಮ್ಸ್ ಎ ಟ್ರೀ. ಸಮರೈಸ್ ಇನ್ ಯುವರ್ ಓನ್ ವರ್ಡ್ಸ್ ದ ಸಬ್ಸ್ಟೆನ್ಸ್ ಆಫ್ ದ ಪೋಯಮ್ ಗ್ರ್ಯಾಂಡ್ ಅಮ್ಮ ಕ್ಲೈಮ್ಸ್ ಎ ಟ್ರೀ. ಓಕೆ, ಹೌ ಡಸ್ ದ ಪೋಯೆಟ್ ಮರೀನಾ ಎಕ್ಸ್ಪ್ಲೇನ್ ದ ಪೇಷನ್ಸ್ ಆ್ಯಂಡ್ ಸೆಲ್ಫ್ ಅಸರ್ಷನ್ ಆಫ್ ದ ಲ್ಯಾಂಡ್ ಅಂತೇಳಿ ಕೇಳಿದರು. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್. ಮತ್ತು ಒಂದು ಕ್ವಶನ್ ಮತ್ತು ಅದೇ ರೀತಿ ಅದ ಪಾಠದಾಗ ಕ್ವಶನ್ಗೆ ಲಿಂಕ್ ಆಗ್ತಿರ್ತಾವೆ, ಸ್ವಲ್ಪ ಅದನ್ನು ಓದ್ಕೋರಿ. ಸಮರಿ ಓದೋದ್ರಿಂದ ಭಾಳಷ್ಟು ಈಸಿ ಅಂಡರ್ಸ್ಟ್ಯಾಂಡ್ ಆಗ್ತೈತೆ ಅದರಿಂದ. ಹೌ ಡಸ್ ದ ಪೋಯೆಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಪ್ರೈಸ್ ಮದರ್ ಇಂಡಿಯಾ ಅಂದರು. ಮೇನ್ ಕ್ವಶನ್ 13 ನೋಡ್ರಿ, ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಅಂದ್ರೆ 2 ಎಸ್ಸೆ ಕೊಟ್ಟೈತಿ, ಅದರಿಂದ ಒಂದು ಎಸ್ಸೆ ನೀವು ಬರಿಬೇಕಂದರು. ಇದ್ರೊಳಗೆ ನೋಡ್ರಿ ಮೇನ್ ಕ್ವಶನ್ 37th ಕ್ವಶನ್ ಎ ಒಳಗೆ ಏರ್ ಪೊಲ್ಯೂಷನ್ ಬಗ್ಗೆ ಕೊಟ್ಟೈತಿ. ವಾಯು ಮಾಲಿನ್ಯದ ಕುರಿತು ನೀವು ಪ್ರಬಂಧವನ್ನು ಬರಿಬೇಕು, ಎಸ್ಸೆ ಬರಿಬೇಕು. ಇನ್ನೊಂದು ಎಸ್ಸೆ ಯಾವುದೈತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ. ಇವತ್ತಿನ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಟ್ವಿಟರ್, ಆಮೇಲೆ ಇನ್ಸ್ಟಾಗ್ರಾಮ್, ಇವೆಲ್ಲ ಏನಂದ್ರೆ ಸೋಷಿಯಲ್ ಮೀಡಿಯಾ. ಡೈಲಿ ನ್ಯೂಸ್ ಪೇಪರ, ಮೇನ್ ಕ್ವಶನ್ 14 ನೋಡ್ರಿ, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ ಅಂದರು. ಒಂದು ಕ್ವಶನ್, ಇಮ್ಯಾಜಿನ್ ಯು ಆರ್ ಎ ಚೇತನ್ ಆರ್ ಎ ಚೈತ್ರ ಸ್ಟಡಿಂಗ್ ಇನ್ ದ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಚಾಮರಾಜನಗರ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡೆಸ್ಕ್ರೈಬಿಂಗ್ ಟೀಚರ್ಸ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂದರು. ನೀವು ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ ಡೇ ಯಾವ ರೀತಿ ಸೆಲಿಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ನಿಮ್ಮ ಗೆಳೆಯನಿಗೆ ಒಂದು ಪತ್ರ ಬರೀರಿ. ನೀವು ಚೇತನ್ ಅಥವಾ ಚೈತ್ರ ಅನ್ನೋದನ್ನು ಹೆಸರನ್ನು ಯೂಸ್ ಮಾಡಿಕೊಂಡು ನೀವು ಪತ್ರ ಬರೀರಿ ಅಂತ ಹೇಳಿದರು.
Imagine that you are the coordinator of school literature club. Write a letter to your principal requesting permission to conduct a debate competition on Saturday after school hour ಅಂತೇಳಿ ಕೇಳಿದ್ರು. ಇದೇ ರೀತಿ ಕ್ವಶನ್ ಪೇಪರ್ ಇರ್ತೈತಿ, ಸರಿಯಾಗಿ ಅಭ್ಯಾಸ ಮಾಡಿರಿ, ಒಳ್ಳೆ ರೀತಿ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗ್ರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.